ಸೊ ಇದು ನಿಮಗೆ ವಿಶಾಲವಾಗಿರೋ ಹಾಲು. ಟೋಟಲ್ ಒಂದು 6 to 8 ಕಾರ್ಸ್ ಪಾರ್ಕ್ ಮಾಡತ್ರ. ಟ್ಯಾಲೆಂಟೆಡ್ ಡ್ರೈವರ್ಸ್ ಇದ್ರೆ 8. ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ತನಕನೂ ಲಿಫ್ಟ್ ಆಕ್ಸೆಸ್ ಇದೆಯಲ್ಲ. 4th ಫ್ಲೋರ್ ಈ ಕಡೆ 2 ಬೆಡ್ರೂಮ್ ಇದೆ, ಈ ಕಡೆ 2 ಬೆಡ್ರೂಮ್ ಇದೆ, ಇಲ್ಲೊಂದು ಕಿಚನ್ ಇದೆ ಅಂಡ್ ಬಾಲ್ಕನಿ. ವಾಶ್ರೂಮ್ ನೋಡ್ತಿರ್ಬೋದು, ಸ್ಪೇಷಿಯಸ್ ಆಗಿದೆ. ಇದಕ್ಕೆ ಸ್ಪೇಸ್ ಆಗಬಾರ್ದು. 2 ರೂಮ್ಗೂ ಬಾಲ್ಕನಿ ಆಕ್ಸೆಸ್ ಇದೆ. 2ಕ್ಕೂ ಬಾಲ್ಕನಿ ಇದೆ. ಆಕ್ಚುಲಿ ರೋಡ್ ಸೈಡ್ ಇರೋದ್ರಿಂದ ಒಂದೊಂದು ರೂಮ್ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ. ಎಲ್ಲಾನು ಕಿಚನ್ ಅಲ್ಲಿ ಯಾವ ತರ ಸರ್ ಇದು ಯೂಸ್ ಮಾಡಿರುವಂತದ್ದು? ಸೊ ಅವಾಗೂ 1550, ಇವಾಗೂ 1550. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮನ್ನೇ ನೋಡ್ತಿರ್ಬೋದು ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಸೂಪರ್. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಮಾಡ್ತಾ ಇದೀವಿ. ಸರ್ಗೆ ನಾನು ಆಕ್ಚುಲಿ ಬಂದು ಫಸ್ಟ್ ಕ್ವಶನ್ ಕೇಳಿದೆ ಸರ್. ಅವಾಗ ಆಕ್ಚುಲಿ 1550 per square feet ಅಂತ ಇತ್ತು. ಈಗಲೂ ಅದೇ ಪ್ರೈಸ್ ಇದೆಯಾ ಅಥವಾ ಜಾಸ್ತಿ ಮಾಡಿದ್ದೀರಾ? ಯಾಕಂದ್ರೆ ಮೆಟೀರಿಯಲ್ ಕಾಸ್ಟು ಎಲ್ಲಾನು ಜಾಸ್ತಿ ಆಗಿದೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಅದೇ ಪ್ರೈಸಲ್ಲಿ ಮಾಡಿದ್ದೀರಾ ಅಂತ ಕೇಳಿದಕ್ಕೆ ಸರ್ ನೀವೇ ಹೇಳಿ ಏನಂದ್ರಿ ಅಂತ. ಆಕ್ಚುಲಿ ಏನಂದ್ರೆ ಪವನ್ ನನಗೆ ಫಸ್ಟ್ ಬ್ಯಾಂಗ್ಳೂರಲ್ಲಿ ವಿಡಿಯೋ ಮಾಡಿದ್ದು ಪವನ್ 2021 if I'm not wrong. 4 years ಆಯ್ತು ಫಸ್ಟ್ ವಿಡಿಯೋ. ಕರೆಕ್ಟ್. ಖಂಡಿತ ಅದನ್ನ ಲಿಂಕ್ ಆಗ್ಬಿಡಿ. ಯಾಕಂದ್ರೆ ಇವಾಗ ಹೊಸದಾಗಿ ಮನೆ ಕಟ್ಟೋರು ಗೊತ್ತಿರಲ್ಲ ನಾವ್ ಯಾರು ಎತ್ತ ಅಂತ ಹೇಳ್ಬಿಟ್ಟು ಹಳೆ ವಿಡಿಯೋ ನಮ್ ನೋಡಿ ಅವ್ರು ಲಿಂಕ್ ಆಗ್ತಾರೆ ಖಂಡಿತ. ಸೊ ಅವಾಗೂ 1550, ಇವಾಗೂ 1550. ಖಂಡಿತ ಪ್ಯಾಕೇಜ್ ಅಲ್ಲಿ ಸ್ವಲ್ಪ ಚೇಂಜಸ್ ತಂದಿದ್ದೀವಿ, ಬಟ್ ಪ್ರೈಸ್ 1550. ಓಕೆ 1550 ಇಂದ ಎಕ್ಸಾಕ್ಟ್ಲಿ ಸ್ಟಾರ್ಟ್ಸ್ 1550. ಸೂಪರ್ ಸರ್. ಸೊ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಇಂದ ಸುಮಾರು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಕಮರ್ಷಿಯಲ್ಸ್ ಆಗಲಿ, ಇಂಡಿಪೆಂಡೆಂಟ್ ಹೌಸಸ್ ಆಗಲಿ. ಈಗ ಏನಂದ್ರೆ ತುಂಬಾ ಜನ ರೆಂಟಲ್ ಪರ್ಪಸ್ಗೆ ಮನೆ ಹುಡುಕ್ತಾ ಇದ್ರು. ಸೊ ಅದಕ್ಕೆ ಇವತ್ತೊಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತಗೊಂಡ್ಬಂದಿದ್ದೀರಾ. ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಯಾವ್ದು ಇದು? ಆಕ್ಚುಲಿ ಸೈಟ್ ಬಂದ್ಬಿಟ್ಟು 4060. ಹೌದು, BDA ಪ್ರಾಪರ್ಟಿ. 4060 G+4 ಮನೆ ಕಟ್ಟಿದೀವಿ. ಓಕೆ. ಕ್ಲೈಂಟ್ ಬಂದು ನಮ್ಮ ಹತ್ರ ಹೇಳಿದ್ದು, ನನಗೆ ಇನಿಷಿಯಲಿ ರೆಂಟಲ್ ಇನ್ಕಮ್ ಬೇಕು, ಫ್ಯೂಚರ್ ಅಲ್ಲಿ ನಾನು ಮನೆ ಸೇಲ್ ಮಾಡಂಗೂ ಇರಬೇಕು ಇನ್ ಕೇಸ್ ರಿಕ್ವೈರ್ಡ್ ಇದ್ರೆ. ಸೊ 2 BHK ಒಂದು ಫ್ಲೋರ್ ಅಲ್ಲಿ 2 ಮನೆ ಅಂತ ಹೇಳ್ಬಿಟ್ಟು 3 floors ಗೆ 6 ಫ್ಲಾಟ್ಸ್ ಕಟ್ಟಿದೀವಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಓನರ್ ಬಂದ್ಬಿಟ್ಟು 4 BHK ಅವ್ರು ಸ್ವತಃ ಅವ್ರು ಇರಕ್ಕೆ ಕೇಳಿದ್ರು. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಓನರ್ ಇರೋದಕ್ಕೆ ಒಂದು ಮನೆ ಕಟ್ಟಿದೀವಿ. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ಫುಲ್ ಪಾರ್ಕಿಂಗ್ ಕೊಟ್ಟಿದೀವಿ, ವಿಶಾಲವಾಗಿದೆ. ಸೂಪರ್. ಸೊ ಇದ್ರ ಬಗ್ಗೆ ಇನ್ನ ಮಾಹಿತಿ ಜನರು ನೋಡ್ಲಿ, ತಿಳ್ಕೊಂಡ್ಲಿ. ಸೊ ಪ್ರಾಜೆಕ್ಟ್ ಬಗ್ಗೆ ನೋಡೋಣ ಬನ್ನಿ. ಸೊ ಇದು ಯಾವ ಪ್ಯಾಕೇಜ್ ಅಲ್ಲಿ ಮಾಡಿರುವಂತದ್ದು ಸರ್? 1650 ಪ್ಯಾಕೇಜ್. 1650 ಪ್ಯಾಕೇಜ್. ಯಾಕಂದ್ರೆ ನಾನು ಫಸ್ಟ್ ಬಂದಾಗ ನಾನು ಆಕ್ಚುಲಿ ಕೇಳಿದೆ ಸರ್ 1650 ಪ್ಯಾಕೇಜ್ ಅಂದ್ರೆ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗ್ಬೋದಾ ಅಂತ. ಬಟ್ ನೀವು ಇಲ್ಲ ಸರ್ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಿಲ್ಲ ಅಂದ್ಬಿಟ್ಟು ಫಸ್ಟ್ ನೀವು ಬೀಮ್ ತೋರಿಸಿದ್ರಿ. ಆ ಬೀಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಒಂದು ಕ್ವಾಲಿಟಿ ವರ್ಕ್ ಮಾಡಿದಾರಂತ. ಸೊ ನೀವು ಹೇಳಿ ಸರ್ ಯಾವ ತರ ಒಂದು ಕ್ವಾಲಿಟಿ ವರ್ಕ್ ಆಗಿದೆ ಅಂತ. ಸರ್ ನಾನು ಆಕ್ಚುಲಿ ಕ್ವಾಲಿಟಿಗೆ ಅಂತ ಏನ್ ಹೇಳೋದಂದ್ರೆ, ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ನೈಬರ್ಸ್ ಪ್ರಾಪರ್ಟಿನ ನೋಡಿ ನೀವು, ನಮ್ ಬಿಲ್ಡಿಂಗ್ ಔಟ್ಕಮ್ ನೋಡಿ. ಇವಾಗ ಅವರು ಫೌಂಡೇಶನ್ ಮಣ್ಣಾಗ್ದಿದ್ದು ಬರೀ 5 6 ಅಡಿ ಇತ್ತು. ನಾನು ಈ ಪ್ರಾಜೆಕ್ಟ್ ಮಾಡಿದಾಗ ಹೇಳ್ತಿದ್ದೇನೆ. ನಮ್ ಬಿಲ್ಡಿಂಗ್ ನಾವು ಸಾಯಿಲ್ ಟೆಸ್ಟ್ ಮಾಡಿದ್ವಿ. ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬಂದಿದ್ದು 10 feet ತಗೊಬೇಕು ಮಣ್ಣು ಅಂತ ಹೇಳ್ಬಿಟ್ಟು 10 feet ಡಿಗ್ ಮಾಡಿದ್ವಿ. ಅದಕ್ಕೆ ತಕ್ಕಂತ ಸಾಯಿಲ್ ಡಿಸೈನ್ ಮಾಡಿದ್ವಿ, ಅದಕ್ಕೆ ತಕ್ಕಂತ ನಾವು ಟೋಟಲ್ ಸ್ಟ್ರಕ್ಚರ್ ನ ಡಿಸೈನ್ ಮಾಡಿದ್ವಿ. ಸೊ ಇದನ್ನ ಔಟ್ಕಮ್ ಬನ್ನಿ ಮನೆ ವಾರ್ಡ್ ಹೋಗಿ ನೋಡೋಣ. ಮತ್ತೆ ಕ್ಲೈಂಟ್ ಇವಾಗ ಇದರಲ್ಲಿ 2400 square feet ಇರೋದ್ರಿಂದ ಪಾರ್ಕಿಂಗ್ ಗೆ ಕಂಫರ್ಟಬಲ್ ಆಗಿರ್ಬೇಕು, ಯಾವುದೇ ರೀತಿ ಕಂಜೆಸ್ಟೆಡ್ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಟೋಟಲ್ ಒಂದು 6 to 8 ಕಾರ್ಸ್ ಪಾರ್ಕ್ ಮಾಡತ್ರ. ಟ್ಯಾಲೆಂಟೆಡ್ ಡ್ರೈವರ್ಸ್ ಇದ್ರೆ 8, ನಾನ್ ಪ್ರೊಫೆಷನಲ್ ಡ್ರೈವರ್ಸ್ ಆಗಿದ್ರೆ 6 ಕಾರ್ಸ್ ಕ್ಯಾನ್ ಬಿ ಪಾರ್ಕ್ ಈಸಿಲಿ. ಟೋಟಲ್ ಪಿಲ್ಲರ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದ್ರಲ್ಲಿ ಆಲ್ಮೋಸ್ಟ್ 22 ಪಿಲ್ಲರ್ಸ್ ಬಂದಿದೆ. 22 ಪಿಲ್ಲರ್ಸ್. ಹೌದು, ಎಲ್ಲ ದೊಡ್ಡ ಪಿಲ್ಲರ್. ಅದು ಚಿಕ್ಕದು ಯಾವುದಿಲ್ಲ ಇದ್ರಲ್ಲಿ, ನೀವು ನೋಡಬಹುದು. ಮತ್ತೆ ಫ್ಲೋರಿಂಗ್ಸ್ ಎಲ್ಲ ಇಲ್ಲಿ ಯಾವ್ದು ಯೂಸ್ ಮಾಡಿ? ವೆರಿಫೈಡ್ ಟೈಲ್ಸ್. ಆಕ್ಚುಲಿ ಪಾರ್ಕಿಂಗ್ ಫ್ಲೋರಿಂಗ್ ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಬರೋದು. ಇದೆಲ್ಲ ಯಾವ್ದು ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ಕ್ಲೈಂಟ್ಸ್ ಗೆ. ಸೊ ಆ ಕಡೆ ಒಂದು ಸೆಕ್ಯೂರಿಟಿ ರೂಮ್ ತರ, ಅಲ್ಲಿ ಸೆಕ್ಯೂರಿಟಿ ರೂಮ್ ಕಮ್ ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿರೋದು. ಬಿಕಾಸ್ ಕ್ಲೈಂಟ್ ಹೇಳಿದ್ರು ಡ್ರೈವರ್ಸ್ ಯಾರಾದ್ರೂ ಬಂದ್ರೆ ಅವ್ರಿಗೆ ಟಾಯ್ಲೆಟ್ಸ್ ಇಶ್ಯೂ ಇರಬಾರ್ದು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಕೊಟ್ಟಿದ್ದೀವಿ. ಬನ್ನಿ ಮೇಲೆ ಹೋಗಿ ನೋಡೋಣ. ಹಂಗೆ ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ತನಕನೂ ಲಿಫ್ಟ್ ಆಕ್ಸೆಸ್ ಇದೆಯಲ್ಲ? 4th ಫ್ಲೋರ್ ಇದೆ. ಓಕೆ. ಸೊ ಇದು ಸ್ಟೇರ್ ಕೇಸ್ ಕೂಡ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 3.5 ಬರುತ್ತೆ. 3 feet ಎಕ್ಸಾಕ್ಟ್ಲಿ 3 feet ಬರುತ್ತೆ. ಸೊ ಈಗ ನೋಡೋಣ. ಸೊ ಫಸ್ಟ್ ಆಕ್ಚುಲಿ ನಾವು ಓನರ್ ಮನೆಗೆ ಬಂದಿದ್ದೀವಿ. ಇದು 4 BHK ಅಂತ ಸರ್ ಹೇಳಿದ್ರು. ಸೊ ಇಲ್ಲಿ ಕೂಡ ಲಿಫ್ಟ್ ಆಕ್ಸೆಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಯಾವ ಫೇಸಿಂಗ್ ಬರುತ್ತೆ ಸರ್? ಇದು ಈಸ್ಟ್ ಫೇಸಿಂಗ್ ಸರ್, ವಾಸ್ತು. ಡೋರ್ 4 feet ಕೊಟ್ಟಿದ್ದೀವಿ, ಗಾನಾಟಿಕ್ ಕೊಟ್ಟಿದ್ದೀವಿ. 4 feet ವೈಡರ್, 7 feet ಹೈಟ್. ಓಕೆ. ಸೊ ಸ್ವಲ್ಪ ವಿಶಾಲವಾಗಿರ್ಬೇಕಂತ ಹೇಳ್ಬಿಟ್ಟು ಮಾಡಿರೋದು. ಬಿಕಾಸ್ ಹಾಲ್ ನೀವು ನೋಡಬಹುದು, ಇಷ್ಟು ದೊಡ್ಡ ಹಾಲ್ ಸಾಮಾನ್ಯವಾಗಿ ಯಾರು ಪ್ರೊವೈಡ್ ಮಾಡಲ್ಲ. ಹೌದು. ಸೊ ಇವತ್ತಿನ ಡೇಟ್ ಆಫ್ ಕನ್ಸ್ಟ್ರಕ್ಷನ್ ಅಲ್ಲಿ
ಇಷ್ಟು ದೊಡ್ಡ ಹಾಲ್ ಪ್ರೊವೈಡ್ ಮಾಡಿದ್ದೀವಿ ಅಂಡ್ 4 ಬೆಡ್ರೂಮ್ಸ್ ಆಕ್ಚುಲಿ. 4 ಬೆಡ್ರೂಮ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಓನರ್ ಹೌಸ್ ಮತ್ತೆ ರೆಂಟಲ್ ಹೌಸ್, ಇಲ್ಲಿ ಓನರ್ ಹೌಸ್ ಯಾವ ತರ ಒಂದು ಪ್ಲಾನಿಂಗ್ ಮಾಡಿರ್ಬೋದು ಸರ್ ನೀವು, ಇಂಟೀರಿಯರ್ಸ್ ಆಗಲಿ ಯಾವ ತರ? ಇಲ್ಲ, ಇದು ಟೋಟಲಿ ಕಸ್ಟಮರ್ ಕೇಳಿರೋ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡಿದ್ದು. ಕ್ಲೈಂಟ್ ಬಂದ್ಬಿಟ್ಟು ನನಗೆ 4 BHK ಮನೆ ಬೇಕಂತ ಹೇಳಿದ್ರು. 4 BHK ನಾವು ಕೆಲವು ಕಾನ್ಸೆಪ್ಟ್ ಫ್ಲೋರ್ ಪ್ಲಾನ್ ಕೊಡ್ತೀವಿ. ಕ್ಲೈಂಟ್ ಯಾವ ತರ ಬೇಕಂತ ಹೇಳಿದ್ರು ಅದಕ್ಕೆ ತಕ್ಕ ನಾವು ಡಿಸೈನ್ ಮಾಡ್ಕೊಟ್ಟಿದ್ದೀವಿ. ಓಕೆ ಸರ್, ಇಲ್ಲಿ ಯಾವ ತರ ಪ್ಲಾನಿಂಗ್ ಆಗಿದೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್. ಸೊ ಈ ಕಡೆ 2 ಬೆಡ್ರೂಮ್ ಇದೆ, ಈ ಕಡೆ 2 ಬೆಡ್ರೂಮ್ ಇದೆ, ಇಲ್ಲಿ ಒಂದು ಕಿಚನ್ ಇದೆ ಅಂಡ್ ಬಾಲ್ಕನಿ, ಈ ಕಡೆ ಯುಟಿಲಿಟಿ. ಓಕೆ, ಸೊ ಇದು ಟಾಯ್ಲೆಟ್ ಅಟ್ಯಾಚ್ಡ್ ಇಲ್ದಾಗಿರೋ ಬೆಡ್ರೂಮ್, ಕಾಮನ್ ಟಾಯ್ಲೆಟ್ ಇದೆ ಆ ಕಡೆ ಆಕ್ಚುಲಿ. ಓಕೆ, ಆ ಕಡೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಅಲ್ಲಿ. ಓಕೆ, ಸೂಪರ್. ಸೊ ಇಲ್ಲಿ ಫ್ಲೋರಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿರೋ? ಇದು ನಮ್ದು ವೆಟ್ರಿಫೈಡ್ ಪ್ಯಾಕೇಜ್. ನಮ್ಮ ಪ್ಯಾಕೇಜ್ ₹1 ಎಕ್ಸ್ಟ್ರಾ ತಗೊಂಡಿಲ್ಲ ಕ್ಲೈಂಟ್ಸ್ ಇದೆಲ್ಲ ಯಾವುದಕ್ಕೂ. ಸೊ ಇದು ಫ್ರಂಟ್ ಸೈಡ್ 2 ಬಾಲ್ಕನಿ ಸಮೇತ ಬರೋ ಬೆಡ್ರೂಮ್ಸ್, 2 ಮಾಸ್ಟರ್ ಬೆಡ್ರೂಮ್, 2 ಟಾಯ್ಲೆಟ್ ಅಟ್ಯಾಚ್ಡ್ ಆಗಿರೋದು. ಓಕೆ, ಇದು 2ಕ್ಕೂ ಟಾಯ್ಲೆಟ್ ಅಟ್ಯಾಚ್. ಹೌದೌದು. ಸೊ ಇದು ಸ್ಪೇಷಿಯಸ್ ಆಗಿದೆ ಆಲ್ಮೋಸ್ಟ್ ಆಕ್ಚುಲಿ. 14x18 ಬರುತ್ತೆ ರೂಮ್ ಡೈಮೆನ್ಷನ್. ವಾಶ್ರೂಮ್ ನೋಡ್ತಿರ್ಬೋದು, ಸ್ಪೇಷಿಯಸ್ ಆಗಿದೆ. ಸರ್ ಯೂಶಲಿ ವಾಶ್ರೂಮ್ಸ್ ಅಲ್ಲಿ ಏನಾದ್ರು ಲೀಕೇಜ್ ಪ್ರಾಬ್ಲಮ್ ಆಗದೆ ಇರಕ್ಕೆ ಏನಾದ್ರು ಒಂದು ಇವಾಗ ನಾವು ಎಲ್ಲ ನಮ್ಮ ಪ್ರಾಜೆಕ್ಟ್ ಎಲ್ಲ ಅಪಾಕ್ಸಿ ಫ್ಲೋರಿಂಗ್ ಮಾಡ್ತೀವಿ. ಓಕೆ, ಅಪಾಕ್ಸಿ ಫ್ಲೋರಿಂಗ್ ಮಾಡಬೇಕು. ಮತ್ತೆ ನಾನು ಎಲ್ಲರಿಗೂ ಕೂಡ ಮಾಹಿತಿ ಏನಂದ್ರೆ, ಒಂದೇ ನಿಮಿಷ ರೀ, ಇವಾಗ ಇದ್ರೊಳಗೆ ಬಂದ್ಬಿಟ್ಟು ಇಲ್ಲಿ 4mm ಸ್ಪೇಸರ್ ಯೂಸ್ ಮಾಡ್ಬೇಕು. ಈ ಜಾಯಿಂಟ್ಸ್ ಇದೆಲ್ಲ, ಇದಕ್ಕೆ 4mm ಕೊಡ್ಬೇಕು. ಇದಕ್ಕೆ ಬಂದ್ಬಿಟ್ಟು ಪೇಪರ್ ಜಾಯಿಂಟ್ ಕೊಡ್ಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ಬಂದ್ಬಿಟ್ಟು ಇದಕ್ಕೆ ಸ್ಪೇಸರ್ ಆಗಬಾರ್ದು. ಸ್ಪೇಸರ್ ಶುಡ್ ಬಿ ಯೂಸ್ಡ್ ಓನ್ಲಿ ಇನ್ ದ ಫ್ಲೋರಿಂಗ್, ನಾಟ್ ಇನ್ ದ ವಾಲ್. ಓಕೆ 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 ಓಕೆ. ಸೊ ಇದಕ್ಕೆ ಬಂದ್ಬಿಟ್ಟು ಅವಶ್ಯಕತೆ ಬರಲ್ಲ, ಬಟ್ ಇದಕ್ಕೆ 100% ಕೊಡಬೇಕು. ಸೊ ಇದು ಇವಾಗ ನಾವು ನಾರ್ಮಲ್ ಗ್ರೋಟಿಂಗ್ ಹಾಕಿದ್ರೆ ಇದು ಹೋಗ್ಬಿಡುತ್ತೆ. ಓಕೆ, ಅಪಾಕ್ಸಿ ಕೊಟ್ರೆ ನಿಮ್ಗೆ ಡ್ಯಾಮ್ನೆಸ್ ಮತ್ತೊಂದು ಬರಲ್ಲ. ಓಕೆ, ಇದು ಫುಲ್ ಮೇಲ್ಗಡೆ ತನಕ ಟೈಲ್ಸ್ ಬಂದುತ್ತೆ. ಹೌದು, 8 ಫೀಟ್ ಹೈಟ್ಗೆ. ಓಕೆ, ಸೂಪರ್. ಸೊ ಇದು ಆಕ್ಚುಲಿ ನೋಡ್ತಿರ್ಬೋದು, ಇಲ್ಲೊಂದು ಕಾಮನ್ ಬಾಲ್ಕನಿ. ಹೌದು, ಬಾಲ್ಕನಿ. 2 ರೂಮ್ಗೂ ಬಾಲ್ಕನಿ ಆಕ್ಸೆಸ್ ಇದೆ. 2ಕ್ಕೂ ಬಾಲ್ಕನಿ ಇದೆ ಆಕ್ಚುಲಿ. ರೋಡ್ ಸೈಡ್ ಇರೋದ್ರಿಂದ ಗಾಳಿ ಬೆಳಕಿಗೆ ಕಡಿಮೆ ಇರಬಾರ್ದು ಅಂತ ಹೇಳ್ಬಿಟ್ಟು ಆ ತರ ಡಿಸೈನ್. ಇದು ಸ್ಪೇಷಿಯಸ್ ಆಗಿದೆ ಆಲ್ಮೋಸ್ಟ್. ಹೌದು, ಇಲ್ಲೂ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ರೆ ಕಾಮನ್. ಓಕೆ ಸರ್, ವಿತ್ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ಸೊ ಇನ್ನೊಂದು ರೂಮ್ ಬರುತ್ತೆ. ಸೊ ಒಂದೊಂದು ರೂಮು ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ, ಎಲ್ಲಾನು ಕ್ಲೀನ್ ಆಗಿ ಆಕ್ಯುಪೈ ಮಾಡ್ಕೊಂಡು ಎಲ್ಲ ಇದು ಮಾಡಿರೋಂಥದ್ದು. ಓಕೆ, ಸೊ ಈವನ್ ವೆಂಟಿಲೇಷನ್ ಕೂಡ ನೋಡ್ಬೋದು. ಈ ಕಡೆ ಫುಲ್ ಕಂಪ್ಲೀಟ್ ವೆಂಟಿಲೇಷನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಈ ಕಡೆನೂ ಒಂದು ಬಾಲ್ಕನಿ ಆಕ್ಸೆಸ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಅಲ್ಲಿ CNC ಕಟಿಂಗ್ ಎಲಿವೇಶನ್ ಇಂದ ನೋಡ್ತಿರ್ಬೋದು, ಅಲ್ಲಿ CNC ಕಟಿಂಗ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಓಕೆ, ಅದಾಗಿರ್ಲಿ, PVC ಸೀಲಿಂಗ್ ಆಗಿರ್ಲಿ, ಫಾಲ್ ಸೀಲಿಂಗ್ ಆಗಿರ್ಲಿ, ಸೊ ಇದೆಲ್ಲ ಆಕ್ಚುಲಿ ರೇಟ್ ತುಂಬಾ ಕಡಿಮೆನೆ ಬರುತ್ತೆ. ಬಟ್ ಇದೇನಂದ್ರೆ ಒಂದು ಎಲಿಗೆನ್ಸಿ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಫ್ರಂಟ್ ಬಾಲ್ಕನಿ ಬಿಲ್ಡಿಂಗ್ ವ್ಯೂ ನ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಎನ್ಹಾನ್ಸ್ ಮಾಡುತ್ತೆ ಇದೊಂದು. ಸೊ ಈ ತರ ಒಂದು ಆಕ್ಸೆಸ್ ಇದೆ. ಮತ್ತೆ ಇಲ್ಲೂ ಒಂದು ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಒಂದು ಕಿಚನ್ ಬರುತ್ತಲ್ಲ, ಇಲ್ಲೊಂದು ಕಿಚನ್ ಇದೆ. ಸೊ ಕಿಚನ್ ಅಲ್ಲಿ ಯಾವ ತರ ಸರ್ ಇದು ಯೂಸ್ ಮಾಡಿರುವಂತದ್ದು? ಇದು ನೋಡ್ಬೋದು, ಥಿಕ್ನೆಸ್ ಜಾಸ್ತಿ ಇದೆ ಆಕ್ಚುಲಿ. ಇದು ಹೌದು, ಇದು ಆಕ್ಚುಲಿ ವಾಟರ್ ಪಟ್ಟಿ ಅಂತೀವಿ ಬೇಸಿಕ್ಲಿ. ನೀರ್ ಸ್ಪಿಲ್ಲೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಪ್ರೊವೈಡ್ ಮಾಡಿದೀವಿ. ಓಕೆ ಓಕೆ ಓಕೆ. ಸೊ ಕ್ಲೈಂಟ್ ಯಾವ ತರ ಕೇಳಿದಾರೋ ಬೇಸಿಕ್ಲಿ ಆ ತರ ಇದೆಲ್ಲ ಡಿಸೈನ್ ಮಾಡಿಟ್ಟಿದ್ದೀವಿ. ಇದು ಯುಟಿಲಿಟಿ ಬರುತ್ತೆ. ಹೌದು, ಸೇಫ್ಟಿ ಗ್ರಿಲ್ಸ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಎಲ್ಲ ಪ್ಯಾರಿವೇರ್. ಪ್ಯಾರಿವೇರ್ ನಾವೆಲ್ಲ ಕ್ಲೈಂಟ್ಸ್ ಯೂಸ್ ಮಾಡ್ತಿರೋದು. ಓಕೆ, ಸೂಪರ್. ಇದು ಕಂಪ್ಲೀಟ್ಲಿ 4 BHK ಮನೆ ನೋಡಿದ್ರಲ್ಲ, ವಿತ್ ಟಿವಿ ಕ್ಯಾಬಿನೆಟ್ಸ್ ಎಲ್ಲ. ಈಗ ಮೇಲ್ಗಡೆ ರೆಂಟಲ್ ಪರ್ಪಸ್ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಸೊ ಇದು 3rd ಫ್ಲೋರ್, 2 ಮನೆ ಕೊಟ್ಟಿದ್ದೀವಿ 2 BHK. ಸೊ ಇದೇ ತರ ಎಲ್ಲ ಸೇಮ್ ಪ್ಯಾಟರ್ನ್ಸ್ ಬರುತ್ತೆ, ಎಲ್ಲ ಟೋಟಲ್ ಇದೇ ತರ ಆಕ್ಚುಲಿ. ಓಕೆ, ಸೊ ಇದು ನಿಮಗೆ ವಿಶಾಲವಾಗಿರೋ ಹಾಲ್, ಮತ್ತೆ 2 ಬೆಡ್ರೂಮ್ ಅಂಡ್ 1 ಕಾಮನ್ ಟಾಯ್ಲೆಟ್, ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ, ಸೊ ಕಿಚನ್ ಅಂಡ್ ಬಾಲ್ಕನಿ ಪ್ಲಸ್ ಯುಟಿಲಿಟಿ ಬರುತ್ತೆ. ಓಕೆ, ರೆಂಟಲ್ ಪರ್ಪಸ್ ಅಂದ್ರೆ ಯೂಶಲಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ಯಾವ ತರ ಒಂದು ಇದು ಮಾಡಿರೋಂಥದ್ದು? ಇಲ್ಲ, ಕ್ಲೈಂಟ್ ಬಿಕಾಸ್ ಈ ಪ್ರಾಪರ್ಟಿನ ಫ್ಯೂಚರ್ ಅಲ್ಲಿ ಸೇಲ್ ಮಾಡ್ಬೇಕಂತ ಹೇಳಿದ್ರಿಂದ ಕ್ವಾಲಿಟಿರಲ್ಲಿ ನಮ್ಮ ಕಂಪನಿಯಲ್ಲಿ ಹೆಂಗಂದ್ರೆ ರಿಯಾಜ್ ಗೋಲ್ಡನ್ ಕೇರಲ್ ಒಂದು ಬಾಡಿಗೆ ಇರ್ಲಿ, ರೆಂಟ್ ಇರ್ಲಿ, ಬಡವರಾಗಿರ್ಲಿ, ದುಡ್ಡಿರೋರಾಗಿರ್ಲಿ, ಎಲ್ಲರಿಗೂ ಒಂದೇ ಕ್ವಾಲಿಟಿನೇ. ಕ್ವಾಲಿಟಿರಲ್ಲಿ ಯಾವ್ದು ಎರಡನೇ ಮತ್ತೆ ಇಲ್ಲ. ಸ್ಟ್ಯಾಂಡರ್ಡ್ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ನಾವು ಯೂಸ್ ಮಾಡೋದು. ಸೂಪರ್ ಸರ್. ಓಕೆ, ಸೊ ಈ ಕಡೆ ಕೂಡ ಪ್ಲಾನಿಂಗ್ ಆಗಿ ಎಲ್ಲಾನು ಇದಾಗಿದೆ. ಸೊ ವೆಂಟಿಲೇಷನ್ ಯೂಶಲಿ ಯಾವ ತರ ಒಂದು ಪ್ಲಾನಿಂಗ್ ಮಾಡ್ಕೊಂತೀರಾ ಸರ್? ಇವಾಗ ಇದರಲ್ಲಿ ಫ್ರೆಂಚ್ ವಿಂಡೋ ಕ್ಲೈಂಟ್ ಕೇಳಿದ್ರು, ಫ್ರೆಂಚ್ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ವಿಂಡೋಸ್ ಇದೆ ಅಟ್ ದ ಸೇಮ್ ಟೈಮು. ಎಲ್ಲಾ ಕಡೆ ನೀವು ನೋಡ್ಬೋದು, ಇವಾಗ ಲೈಟ್ಸ್ ಒಂದೇ ಒಂದು ಟ್ಯೂಬ್ ಲೈಟ್ ಉರಿತಿದೆ. ಇದರಲ್ಲಿ ಇಷ್ಟೊಂದು ಬೆಳಕಾಗಿದೆ ಆಕ್ಚುಲಿ ನಮಗೆ. ಇದರಲ್ಲೇ ಗೊತ್ತಾಗುತ್ತೆ ನಮ್ಗೆ ವೆಂಟಿಲೇಷನ್ ಯಾವ ತರ ಒಂದಿದೆ ಅಂತ. ಓಕೆ, ಇದೊಂದು ಪ್ಯಾಟರ್ನ್ ನೋಡಿದ್ವಲ್ಲ, ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ಇದೆ. ಬನ್ನಿ. ಹಾ ಸರ್. ಸೊ ಇದರಲ್ಲಿ ಒಂದು ಇದು ಫೈರ್ ಏರಿಯಾ, ಮತ್ತೆ ಇದೊಂದು ಹಾಲ್, ಓಕೆ, ಅಂಡ್ ಕಿಚನ್ ಏರಿಯಾ. 2 ಬೆಡ್ರೂಮ್ ಇದೆ. ಓಕೆ, ಇಲ್ಲೊಂದು ಬೆಡ್ರೂಮ್ ಬರುತ್ತೆ, ಇಲ್ಲೊಂದು 2ಕ್ಕೂ ಅಟ್ಯಾಚ್ ಇಲ್ಲ, 2ಕ್ಕೂ ಅಟ್ಯಾಚ್ ಇದೆ. ಪ್ಲಸ್ ಇದ್ರಲ್ಲಿ ಬಂದ್ಬಿಟ್ಟು ಇಲ್ಲಿ ಬಾಲ್ಕನಿ ಇದೆ ಆಕ್ಚುಲಿ. ಸೊ ಇಲ್ಲಿ ಬಾಲ್ಕನಿ ಆಕ್ಸೆಸ್ ಇದೆ. ಇದು ನೋಡಬಹುದು, ಸ್ಪೇಷಿಯಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಬಾಲ್ಕನಿನ. ಓಕೆ, ಒಂದು ಕಾಮನ್ ಟಾಯ್ಲೆಟ್ ಇದೆ. ಸೊ ಈ ತರ ಒಂದು ಮನೆ ಈ ಏರಿಯಾದಲ್ಲಿ 40,000 ರೆಂಟ್ ನಡೀತಿದೆ. 40,000 ರೆಂಟ್. ಆಲ್ಮೋಸ್ಟ್ ಆಯ್ತಲ್ಲ ಸರ್, 6 into 40 ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ದಿಸ್ ಇಸ್ ವಾಟ್
ನಿಮಗೆ ಗೊತ್ತಿರ್ಬೇಕು ಕ್ಲೈಂಟ್ಗೆ ನಾನು ಹೇಳಂದ್ರೆ ಹಲವಾರು ಜನ ನಮ್ಮ ಹತ್ರ ಬಂದ್ಬಿಟ್ಟು ಮನೆ ಕಟ್ಬೇಕಂತಾರೆ, ಯಾವ ಏರಿಯಾದಲ್ಲಿ ಎಷ್ಟು ಬಾಡಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಈ ಏರಿಯಾದಲ್ಲಿ 40,000 ಬಾಡಿಗೆ ಬರ್ತಿದೆ 2 BHK ಗೆ, ಪ್ಲಸ್ ಕಾರ್ ಪಾರ್ಕಿಂಗು, ಇದೆಲ್ಲ ಸೇರಿ ಆಕ್ಚುಲಿ ಹೇಳ್ತಿರೋದು ನಾನು. ಮನೆ ಮಾರ್ಬೇಕಾದ್ರೆ ಈ ಫ್ಲಾಟ್ ಮಾತ್ರ ಅವರಿಗೆ 95 to 1 crore ವರೆಗೂ ಈ ಫ್ಲಾಟ್ ಸೇಲ್ ಆಗುತ್ತೆ. ಓ ಸೂಪರ್. ಅಷ್ಟೊಂದು ಡಿಮ್ಯಾಂಡ್ ಏರಿಯಾ. ಓಕೆ ಸರ್. ಸೊ ರಿಯಾಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಆಫೀಸ್ ಎಲ್ಲಿ ಬರುತ್ತೆ ಸರ್? ಮಾರತಳ್ಳಿ ಬರುತ್ತೆ. ಸೊ ಯಾರಾದ್ರೂ ಒಂದು ಪ್ರಾಜೆಕ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವ ಟೈಮಿಗೆ ಬರಬೇಕು, ಯಾವ ತರ? ಏನಿಲ್ಲ ಸರ್, ಸಿಂಪಲ್ ಹಳೆ ನಂಬರೇ, ನನ್ನ ನಂಬರ್ಗೆ ಅವ್ರು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಬಹುದು. ನಂಬರಲ್ಲಿ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದ್ರೆ ಫಸ್ಟ್ ಅವ್ರ ಹೆಸರು, ಸೈಟ್ ಲೊಕೇಶನ್, ಸೈಟ್ ಡೈಮೆನ್ಷನ್, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು, ಯಾವ ಖಾತಾ, ಈ ಇನ್ಫಾರ್ಮೇಶನ್ ಕಳಿಸಿದ್ರೆ ನಮ್ಮ ಆಫೀಸ್ ಇಂದ ಫಸ್ಟ್ ಬೇಸಿಕ್ ಪ್ಯಾಕೇಜ್ ಕೊಟೇಶನ್ ಹೋಗುತ್ತೆ. ಅದಾದ್ಮೇಲೆ ಬೇರೆ ಪ್ಯಾಕೇಜಸ್ಗೂ ಕ್ಲೈಂಟ್ ಇಂಟ್ರೆಸ್ಟ್ ಇದ್ರೆ ಕೇಳಬಹುದು, ಇಲ್ಲ ಅವ್ರ ಬಜೆಟ್ ಅದರಲ್ಲೇ ಇದೆ ಅಂದ್ರೆ ಅದರಲ್ಲೇ ಮಾಡ್ಬೇಕಾದ್ರೆ ಅದರಲ್ಲೂ ಮನೆ ಕಟ್ಕೊಬಹುದು. ಅದಾದ್ಮೇಲೆ ಎಲ್ಲ ಓಕೆ ಆದ್ಮೇಲೆ ಅವ್ರಿಗೆ ರಿಕ್ವೈರ್ಡ್ ಇರೋ ಇನ್ಪುಟ್ಸ್ ಎಲ್ಲ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೇಳ್ಬೋದು. ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಬಂದ್ರೆ ಡೈರೆಕ್ಟ್ಲಿ ನಾನು ಮೀಟ್ ಮಾಡ್ಬೋದು. ಸೂಪರ್ ಸರ್. ನೆಕ್ಸ್ಟ್ ಇವಾಗ ನೀವು ಬ್ಯಾಂಗ್ಳೂರಲ್ಲಿ ಮಾತ್ರ ಮಾಡ್ತಾ ಇರಾ ಅಥವಾ ಹೇಗೆ? ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಮಾಡ್ತಿದ್ದೀನಿ, ಬಟ್ ನೆಕ್ಸ್ಟ್ 6 ಮಂತ್ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಬ್ರಾಂಚು ಪ್ಲಸ್ ಔಟ್ ಆಫ್ ಇದು ಕರ್ನಾಟಕದಲ್ಲಿ 2 ಸಿಟೀಸ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.